ಹೀಗಿದೆ ಅಲ್ವಾ? ಈ ಪೊಸಿಷನ್ದಾಗ ಬಂದು ಹಿಂಗೆ ಕುತ್ಕೊಳ್ತೀಯ. ನಿಂದು ಇಂಡೆಕ್ಸ್ ಫಿಂಗರ್ ಐಬ್ರೋ ಸೆಂಟರ್, ಯುವರ್ ಮಿಡ್ ಲೈನ್ ರಿಂಗ್ ಫಿಂಗರ್ ಪ್ಲೇಸ್ ಆನ್ ದಿ ಐಸ್, ಯುವರ್ ಸ್ಮಾಲ್ ಫಿಂಗರ್ ಓನ್ಲಿ ಪ್ಲೇಸ್ ಆನ್ ದಿ ನೋಸ್, ಯುವರ್ thumb should be close your eyes. Now take inhale, both nostril inhale. ಮತ್ತೆ inhale. ಇದು ಬ್ರಹ್ಮರ ಒಂದು ಇದು ಬರ್ತದೆ, ಹುಳ ಬರ್ತದೆ, ಆ ಬ್ರಹ್ಮರ ಸೌಂಡಂಗೆ ಮಾಡಬೇಕು. ಅದು ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಇದು ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮದು ಓವರ್ ಥಿಂಕಿಂಗ್ ಆಗಿರ್ಬೋದು, ನಮ್ಮ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಅಥವಾ ನಮ್ಮದು ಲ್ಯಾಕ್ ಆಫ್ ದಿ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಾವು ಯಾವಾಗಲೂ ಸಡನ್ಲಿ ಕ್ರೋಧ, ಯಾರು ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಾವು ಸಡನ್ಲಿ ಕ್ರೋಧ ಬರ್ತಾ ಇದ್ದಾರಲ್ಲ, ಆ ಕ್ರೋಧನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಇನ್ನು ನಾವು ನಮ್ಮ ಏಜ್ ಗ್ರೂಪಲ್ಲಿ ಅಥವಾ ನಮ್ಗಿಂತ ದೊಡ್ಡವ್ರ ಏಜ್ ಗ್ರೂಪಲ್ಲಿ ಈಗ ಹೈ ಬಿ ಪಿ, ಲೋ ಬಿ ಪಿ ಈ ರೀತಿ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಬೋದು. ಇನ್ನು ಒಂದು ವೇಳೆ ಫಾರ್ ಎಕ್ಸಾಂಪಲ್ ಹಾರ್ಟ್ ಪೇಷಂಟ್ ಯಾರಾದರೂ ಇದ್ದರೆ ಅವರು ಕೂಡ ಇದು ಮಾಡ್ಬೋದು. ಇನ್ನು ಓಲ್ಡ್ ಏಜ್ ಪೀಪಲ್ ಏನಿದಾರಲ್ಲ, ಫಾರ್ ಎಕ್ಸಾಂಪಲ್ ಅಬೌವ್ 70, ಅವರೆಲ್ಲ ಅಬೌವ್ 70 ಅವ್ರು ಎಷ್ಟು ಬಾರಿ ಆಗ್ತದೆ ಅಷ್ಟು ಬಾರಿ ಮಾಡ್ಬೇಕು. ಯಾಕಂದರೆ ಅವರಿಗೆ ನೆನಪಿನ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗೋರ್ತದೆ, ಸಡನ್ಲಿ ಶಿಟ್ಟಿ ಬರುವಂಥ ಸಾಧ್ಯ ಇರ್ತದೆ. ಇದು ಅಪ್ಪರ್ ಏಜ್ ಗ್ರೂಪ್ದವ್ರಿಗೆ ಈ ರೀತಿ ಬರ್ತದೆ. ಬಿಲೋ 15 ಇಯರ್ಸ್, ಸದ್ಯಕ್ಕೆ ನಿಮ್ಮ ಏಜ್ ಗ್ರೂಪ್ನವ್ರಿಗೆ ಏನಲ್ಲ, ಬಿಲೋ 15 ಇಯರ್ಸ್ ಸೇಮ್ ಪ್ರಾಬ್ಲಮ್. ನಿಮ್ಗೆ ಓದಿದ ನೆನಪು ಉಳಿಯೋದಾಗಲ್ಲ, ಉಳಿಯಲ್ಲ, ಮತ್ತು ಸಡನ್ಲಿ ಸಿಟ್ಟು ಬರ್ತದೆ. ಅಥವಾ ಏನು ಈಗ ಒಂದು ವೇಳೆ ಪ್ರಶ್ನೆ ಕರೆಕ್ಟ್ ಇತ್ತು ಅಂತಂದರೆ ಅದಕ್ಕೆ ಉತ್ತರ ಇದು ಹೌದು ಅಲ್ಲೋ, ನಿಮ್ಗೆ ಈ ರೀತಿ ಕನ್ಫ್ಯೂಸ್ಗಳಿರ್ತದೆ. ಆ ರೀತಿ ಕ್ಲಿಯರಿಟಿ ಬರ್ತಕ್ಕಂಥದ್ದು ಈ ಪ್ರಾಣಾಯಾಮದಿಂದ ಬರ್ತದೆ. ಈ ಪ್ರಾಣಾಯಾಮ ಸುಮಾರು ಬೆನಿಫಿಟ್ಗಳಿದೆ. ನಾ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟಿಗೆ ಪರ್ಪಸ್ ಹೇಳ್ಬೇಕಂದ್ರೆ, ಒಂದು ಕಾನ್ಸಂಟ್ರೇಷನ್ನು, ಒಂದು ನಿಮ್ಮದು ಲ್ಯಾಕ್ ಆಫ್ ದಿ ಮೆಮ್ರಿ ಪವರ್ದು, ಮತ್ತು ನಿಮಗೆ ಓವರ್ ಥಿಂಕಿಂಗ್ ನೆಗೆಟಿವ್ ಥಾಟ್ಸ್ ಬರ್ತಿತ್ತು ಅದು ನಿಮಗೆ ಜಾಸ್ತಿ ಸಿಟ್ಟು ಬರ್ತಿತ್ತು ಅಂತ ಅದು ಕಂಟ್ರೋಲ್ ಮಾಡೋದು. ಮತ್ತು ನೀವು ಯಾವಾಗಲೂ ಕಾಮ್ ಡೌನ್ ಆಗಿರಬೇಕು, ಸೈಲೆಂಟ್ ಆಗಿರಬೇಕು ಅನ್ನೋ ಪೊಸಿಷನ್ ಬೇಕು ಅಂತಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಈ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು. ಇದು ಆಲ್ರೆಡಿ ನ್ಯೂರೋ ಸೈನ್ಸ್ನೊಳಗೆ ರಿಸರ್ಚ್ ಆಗ್ತಾ ಇದೆ, ರಿಸರ್ಚ್ ಮಾಡಿದ್ದಾರೆ. ಹಾಗಾಗಿ ನೂರಾರು ಬೆನಿಫಿಟ್ಗಳಿದೆ. ಇದು ಈ ಪ್ರಾಣಾಯಾಮದ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಸುಮಾರು ಬೆನಿಫಿಟ್ಗಳಿದೆ. ಅದು ಕೇವಲ ನಾನು ಹೇಳೋದ್ರಿಂದ ಬರೋದಿಲ್ಲ, ಅದನ್ನು ನಾವು ಸ್ವಯಂವಾಗಿ ಅಧ್ಯಯನ ಮಾಡಬೇಕು, ಸ್ವಯಂವಾಗಿ ಪ್ರಾಕ್ಟೀಸ್ ಮಾಡಿಕೊಂಡಾಗ ಅದು ನಮ್ಮ ಅನುಭವ ಬರೋಕ್ಕೆ ಸಾಧ್ಯ ಇದೆ. ಈಗ ಟ್ರೈ ಮಾಡೋಣ, ನೋಡೋಣ. ಓಕೆನಾ? ಓಕೆ. ಮತ್ತೆ ಡಿಸ್ಟರ್ಬೆನ್ಸ್ ಕಡಿಮೆ